ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. भारतीय जनता पार्टी के नरेंद्र मोदी के वाजपेयी अटल बिहारी वाजपेयी भारत माता की भारतीय जनता पार्टी के वाजपेयी अटल बिहारी वाजपेयी अटल बिहारी वाजपेयी ಸ್ವಲ್ಪ ಈ ಕಡೆ ಬಂದ್ರಣ ಎಲ್ಲ ಸ್ವಲ್ಪ ಹಂಗೆ ಹೋಗಿ ಯಾರು ಕಾಣಲ್ಲ ನೀಟಾಗಿ ನಿಂತ್ಕೊಳ್ಳಿ ಹಿಂದೆ ಸೌಂದರ್ಯ ನಾವು ಬರ್ತೀವಿ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈ ದಿನ ನಮ್ಮ ಅಜಾತ ಶತ್ರು ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನವನ್ನ ನಾವು ಈ ಏನು ನಮ್ಮ TAPCMS ಸರ್ಕಾರದಲ್ಲಿ ವಿಜೃಂಭಣೆಯಿಂದ ಎಲ್ಲ ಪ್ರಮುಖರಲ್ಲಿ ಭಾಗವಹಿಸಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂತಹ ಸುರೇಶ್ ಬಾಬು ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಆದಂತಹ ಮಮತಾ ಮೇಡಮ್ನವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮಾಲೂರಿನ ಹಿರಿಯರು ಜಿಲ್ಲಾ ಕಾರ್ಯದರ್ಶಿಗಳು ಆದಂತಹ ಮತ್ತೆ ಹೆಸರು ಪದ್ಮಾವತಮ್ಮನವರು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮಹಿಳಾ ಮೋರ್ಚಾದ ನಾಯಕರು ಆದಂತಹ ಗೀತಾ ಮೇಡಮ್ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ BLA2 ಆದಂತಹ ನಮ್ಮ ವಿಶ್ವನಾಥ್ ನಗರ ನಿಕಟಪೂರ್ವ ಅಧ್ಯಕ್ಷರಾದಂತಹ ನಮ್ಮ ಕೋಳಿ ನಾಗರಾಜ್ರವರು ಎಲ್ಲ ಹಿರಿಯರು ಇದ್ದಾರೆ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಇವತ್ತೇನಾದರೂ ನಾವು ತಿಳ್ಕೊಬೇಕಾದ್ರೆ ನದಿಗಳ ಜೋಡಣೆ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಇತ್ತು. ಅದೇ ರೀತಿಯಲ್ಲಿ ರಸ್ತೆಗಳ ಕಲ್ಪನೆಯನ್ನು ಮಾಡಿದಂಥ ಚತುಷ್ಪಥ ರಸ್ತೆಯನ್ನು ಮಾಡಿದಂಥ ಮಹಾನುಭಾವ. ಅದೇ ರೀತಿಯಲ್ಲಿ ಅವರು ಒಬ್ಬ ಅಜಾತ ಶತ್ರು. ಯಾಕೆ ಅಂತಂದ್ರೆ ಅವರು ಶಿವರನ್ನು ಹೊಗಳುವಂತ ಕಾರ್ಯಕ್ರಮ ಕೂಡ ಇತ್ತು. ಆ ರೀತಿಯಾದಂಥ ನಮ್ಮ ಅಜಾತ ಶತ್ರು ವಾಜಪೇಯಿ ಅವರ 101ನೇ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ಆಚರಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಇವತ್ತು ಏನು ವಾಜಪೇಯಿ ಅವರನ್ನ ನಾವೆಲ್ಲರೂ ಕೂಡ ಅನುಸರಿಸಬೇಕು. ನಾವೆಲ್ಲ ಕಾರ್ಯಕರ್ತರು ಕೂಡ ಅವರಷ್ಟು ಸರಳತೆ ಮತ್ತು ಪಕ್ಷ ನಿಷ್ಠೆಯನ್ನ ಅವರೊಂದು ಮಾತು ಹೇಳ್ತಾ ಇದ್ರು, ನಾವು ಯಾವತ್ತೂ ಕೂಡ ಯಾವುದಕ್ಕಾದ್ರೂ ಮಾಜಿ ಆಗ್ಬೋದು, ಆದರೆ ಕಾರ್ಯಕರ್ತರಾಗಿ ಮಾಜಿ ಆಗೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ 1980ರಲ್ಲಿ ಪಕ್ಷ ಕಟ್ಟಿದಾಗ ಮುಂಬೈಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆದಾಗ ಎಲ್ಲರೂ ಕೂಡ ಪಕ್ಷ ಏನು ಜನತಾ ಪಕ್ಷದಲ್ಲಿ ವಿಲೀನ ಆಗಿ ಮತ್ತೆ ವಿಭಜನೆ ಆಗಿ ಭಾರತೀಯ ಜನತಾ ಪಕ್ಷ ಕಟ್ಟಿದಾಗ ಎಲ್ಲರೂ ಕೂಡ ಬಹಳ ಏನಪ್ಪ ಇನ್ನು ಮುಂದೆ ಹೆಂಗೆ ಅಂತಕ್ಕಂಥ ಯೋಚನೆ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ, ಕತ್ತಲು ಬೆಳಕಾಗತ್ತೆ, ಸೂರ್ಯ ಹುಟ್ಟುತ್ತಾನೆ, ಕಮಲ ಅರಳುತ್ತದೆ, ಯಾವುದು ಯೋಚನೆ ಮಾಡೋದು ಬೇಡ, ನಮ್ಮ ಕಮಲ ಅರಳಿ ಮತ್ತೆ ನಾವು ಏನು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ಧೈರ್ಯ ತುಂಬಿದಂಥ ವ್ಯಕ್ತಿ. ಇನ್ನೊಂದು ಅವರ ಧೈರ್ಯ ಸಾಹಸಕ್ಕೆ ಇನ್ನೊಂದು ಹೆಸರಾದಂಥದ್ದೇನು ಅಂತಂದರೆ ಪೋಖ್ರಾನ್ ಬಾಂಬುವನ್ನು ಅಣುಸ್ಫೋಟ ಬಾಂಬು ಸ್ಫೋಟ ಮಾಡಿದಾಗ ಅಮೇರಿಕ ತಮ್ಮ ಆರ್ಥಿಕ ದಿಗ್ಬಂಧನವನ್ನು ಹೇರುತ್ತದೆ. ಆಗ ಫೈನಾನ್ಸ್ ಮಿನಿಸ್ಟರ್ ಇದ್ದಂಥವರು ನಮಗೆ ಆರ್ಥಿಕ ದಿಗ್ಬಂಧನ ಅಮೇರಿಕದವರು ಮಾಡ್ತಾ ಇದ್ದಾರೆ ಅಂದಾಗ ಹಂಗಾದ್ರೆ ಇನ್ನೂ 2 ಬಾಂಬು ಸ್ಫೋಟ ಮಾಡಿ ನಾವು ಸ್ವಂತ ಶಕ್ತಿಯಿಂದ ಬೆಳೆಯೋಣ ಅಂತಕ್ಕಂಥ ಮಾತನ್ನು ಹೇಳಿ ಧೈರ್ಯ ತುಂಬಿದಂಥ ಧೈರ್ಯವಾದಂಥ ನಾಯಕ. ಅಂಥ ನಾಯಕರನ್ನ ನಾವು ಇವತ್ತು ಸ್ಮರಣೆ ಮಾಡೋದು, ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಮಾಡೋದನ್ನು ನಾವೆಲ್ಲರೂ ಕೂಡ ಸಂತೋಷವಾಗಿ ಮಾಡ್ತಾ ಇದ್ದೇವೆ. ಎಲ್ರಿಗೂ ಈ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕರ್ತರೇ, ಬಹಳ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿಯುತ್ತಿರುವ ನಮ್ಮ ಎಲ್ಲ ಸೋದರ ಸೋದರಿಯರೇ, ನಾನು ವಾಜಪೇಯಿ ಬಗ್ಗೆ ವಾಸು ಹೇಳಿದ್ದಾರೆ. ನಾನು 91ರಲ್ಲಿ ವಾಜಪೇಯಿಯವರ ವೇದಿಕೆಯಲ್ಲಿ ಕೋಲಾರಲ್ಲಿ ಹನುಮಪ್ಪ ಎಲೆಕ್ಷನ್ಗೆ MP ಎಲೆಕ್ಷನ್ಗೆ ಆ ವೇದಿಕೆಯ ಪಕ್ಕದಲ್ಲಿ ಕೂತ್ಕೊಂಡು ಜೊತೆಯಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವು. ಹಂಗೆ IBಯಲ್ಲಿ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿದ್ವು. 82ರಲ್ಲಿ
ನಂದಿ ಹಿಲ್ಸಲ್ಲಿ 3 ದಿವಸ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ನನಗೆ ಅಲ್ಲಿರೋ ಪೊಲೀಸ್ ಅವರು ಹೇಳಿದ್ರು, ಫೋನ್ ಮಾಡಿದ್ರು, ಹೋಗಿ ಅಲ್ಲಿ ಅವ್ರ ಜೊತೆಯಲ್ಲಿ 1 ದಿನ ಇದ್ದೆ. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಜೊತೆಯಲ್ಲಿ ಬಹಳ ಜೊತೆಯಲ್ಲಿ ಕೆಲಸ ಮಾಡಿದವನು, ಹತ್ರ ನೋಡಿದವನು. ವಾಜಪೇಯಿಯಿಂದ ಹಿಡಿದು ಮೋದಿವರೆಗೂ ಅವ್ರದ್ದು ಒಂದೇ ಉದ್ದೇಶ. ಮೋದಿ ಏನು ಹೇಳಿದ್ರು, ಮೈ ಕಾನೆ ನೈ ಚೋಡ್ತಾನಿ ಅಂತ ಹೇಳಿದ್ರು. ಇವಾಗ ಎಲ್ಲ ಕಾರ್ಯಕರ್ತರಿಗೆ ಅವರು ಮಾಡಿರೋರನ್ನ ಎಲ್ಲರಿಗೂ ಗೊತ್ತಿದೆ. ಆದರೆ ನಾವೆಲ್ಲ ಆಫೀಸ್ಗಳಲ್ಲಿ, ತಾಲೂಕು ಆಫೀಸ್ ಇರ್ಬೋದು, ಇಒ ಆಫೀಸ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, PDO ಆಫೀಸ್ಗಳಿರ್ಬೋದು, ಭ್ರಷ್ಟಾಚಾರ ವಿಪರೀತ ಆಗ್ತಾ ಇದೆ. ಎಲ್ಲ ನಮ್ಮ ಮೂಡಲ ಕಿರಣ TV ನಾವು ನೋಡಿದ್ದೀವಿ, ಏನೇನು ಭ್ರಷ್ಟಾಚಾರ ಅದ್ರ ಬಗ್ಗೆ ಎತ್ತಿದ್ದಾರೆ. ಅದ್ರ ಬಗ್ಗೆ ನಾವು ಪಾರ್ಟಿ ವರ್ಕರ್ಸು ಹೋರಾಟ ಮಾಡಬೇಕು. 80ರಿಂದ ನಾವು ಹೋರಾಟ ಮಾಡ್ತಾ ಇದ್ವಿ, ಪೊಲೀಸ್ ಏಟುಗಳು ತಿಂದಿದ್ದೀವಿ. ಆ ಹೋರಾಟಕ್ಕೆ ಯಶಸ್ವಿ ಸಿಕ್ಕಿದೆ. ಇವತ್ತು ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಇದ್ದಾರೆ. ನಮ್ಮ ಸುರೇಶ್ ರಾಜ್ ತಾಲೂಕು ಅಧ್ಯಕ್ಷರ ಜೊತೆಯಲ್ಲಿ ನಾವು ಎಲ್ಲ ಆಫೀಸ್ಗಳು ಹೋಗಿ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಅನ್ಯಾಯದ ಬಗ್ಗೆ ಹೋರಾಟ ಮಾಡೋಣ. ವಿಶ್ವ ರೈತ ದಿನ ನಡೆದಿದೆ ನಿನ್ನೆ. ಎಲ್ಲ ಪಕ್ಷಗಳು ವೇದಿಕೆಗಳ ಮೇಲೆ ವಿಶ್ವ ರೈತರ ಬಗ್ಗೆ ಮಾಡಿದ್ದೆ, ವಿಶ್ವ ರೈತ ದಿನ. ಆದರೆ ರೈತರ ಪರವಾಗಿ ಯಾರು ರಾಜಕೀಯ ಪಕ್ಷಗಳು ಬರ್ತಾ ಇಲ್ಲ. ಅವ್ರಿಗೂ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯಾವುದೇ ಪಾರ್ಟಿಯಲ್ಲಿ ರಾಜಕೀಯ ನಾಯಕರು ಈ ಎಲ್ಲ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕು. ವಿಶ್ವ ರೈತ ದಿನಕ್ಕೆ ನಾವು ಒಂದು ನಿರೂಪಣೆ ಮಾಡಿ ಕೆಲಸ ಮಾಡಿ ರೈತರ ಕೆಲಸಗಳನ್ನು ವರ್ಷಾನುಗಟ್ಟಲೆ ತಿರುಗ್ತಾವ ಆಫೀಸ್ಗಳು ನಿಲ್ಲಿಸಬೇಕು ಅಂತೇಳಿ ನಾಳೆಯಿಂದ ನಮ್ಮ ಹೋರಾಟ. ವಾಜಪೇಯಿಯ ಜನ್ಮದಿನದ ಪ್ರಯುಕ್ತ ನಾವೆಲ್ಲ ಆಫೀಸ್ಗಳಿಗೂ ಹೋರಾಟಕ್ಕೆ ಹೋಗೋಣ ಅಂತ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಕೋರ್ತಾ ಇದ್ದೇವೆ. ಏನಿವತ್ತು ನಾವು ವಾಜಪೇಯಿ ಅವರ 101ನೇ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಜನ್ಮದಿನ ಆಚರಣೆ ಮಾಡೋದು ಹೆಚ್ಚಲ್ಲ, ಅವರು ಏನು ಅಳವಡಿಸ್ಕೊಂಡಿದ್ರು ಸಮಾಜದ ಬಗ್ಗೆ, ಒಂದು ಪಾರ್ಟಿ ಬಗ್ಗೆ, ಧರ್ಮದ ಬಗ್ಗೆ, ಅವೆಲ್ಲ ನಾವು ಅಳವಡಿಸ್ಕೊಂಡು ನಮ್ಮ ಪಾರ್ಟಿಯನ್ನು ಶಕ್ತಿಯುತವಾಗಿ ಮಾಡಬೇಕಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಏನು ಪೋಖ್ರಾನ್ ಅಣುಬಾಂಬನ್ನು ರಾಜಸ್ಥಾನದಲ್ಲಿ ಏನು ಪರೀಕ್ಷೆ ಮಾಡಿದಾಗ ಅಮೇರಿಕ ಅವರು ದಿಗ್ಬಂಧನ ಹಾಕಿದಾಗ ಅದನ್ನು ಧಿಕ್ಕರಿಸಿ ಅದನ್ನು ಪ್ರಯೋಗ ಮಾಡಿರ್ತಾರೆ. ಆಗ ನಮ್ಮ ದೇಶಕ್ಕೆ ಅದೊಂದು ದೊಡ್ಡ ಅಣುಬಾಂಬ್ ಇರೋದು ದೊಡ್ಡ ಬಲ ಆಗತ್ತೆ. ಅದೇ ಥರ ಅವರು ಏನು ಇಬ್ಬರೇ ಇದ್ದರು MP ಗಳು, ಆ ಕಾಲದಲ್ಲಿ ಯಾವುದೇ ಇದ್ದಾಗ ಶಕ್ತಿ ಇದ್ದಾಗ ನಮ್ಮ ವಾಜಪೇಯಿ ಅವರು ಮುಂದಕ್ಕೆ ನಮ್ಮ ಪಾರ್ಟಿ ಅರಳತ್ತೆ, ಸೂರ್ಯ ಹುಟ್ಟದಂಗೆ ನಮ್ಮ ಪಾರ್ಟಿ ಅರಳತ್ತೆ. ಅದೇ ಥರ ಇವತ್ತು ಬೆಳೆದು ಬಂದಿದೆ. ಈ ಥರ ಬೆಳೆದು ಬಂದಿರೋದಕ್ಕೆ ನಮ್ಮ ದೊಡ್ಡ ನಾಯಕರು ವಾಜಪೇಯಿ ಅವರಾಗಲಿ, ಅಡ್ವಾಣಿ ಅವರವರಲ್ಲಿ ಇವರೆಲ್ಲ ಇದ್ಕೊಂಡು ನಮ್ಮ ಪಾರ್ಟಿ ಬೇಸ್ ಮಾಡಿ ಇಷ್ಟು ಮಾತ್ರ ಇವತ್ತು ನಮ್ಮ ಪಾರ್ಟಿ ವರ್ಲ್ಡಲ್ಲೇ ದೊಡ್ಡ ಪಾರ್ಟಿಯಾಗಿ ಬೆಳೆದಿದೆ. ಇಷ್ಟು ಮಾತ್ರ ಹೇಳಿದ್ದೆ, ನಾನು ಧನ್ಯವಾದ ಹೇಳ್ತೀನಿ. 100ನೇ ಜನ್ಮದಿನ ನಮ್ಮ ಭಾಜಪ ಪಿತಾಮಹ ಅಂತ ಹೇಳ್ಬೋದು ನಮ್ಮ ವಾಜಪೇಯಿಜಿ. ನಮಗೆ ದೇಶದಲ್ಲಿ BJP 2 ಕಣ್ಣು, ಒಂದು ಅದ್ವಾನಿ, ಒಂದು ವಾಜಪೇಯಿ. ನಿಜವಾಗ್ಲೂ ಅವರು ನಡೆಸಿರೋ ದಾರಿಯಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಅವರು ನಮ್ಮ ವಾಜಪೇಯಿ ಏನಿದ್ರು ಪ್ರಧಾನಿಯಾಗಿ ಅವಾಗ ಕಾರ್ಗಿಲ್ ಯುದ್ಧದಲ್ಲಿ ಇಡೀ ಪ್ರಪಂಚನೇ ನೋಡ್ತು ಇಂಡಿಯಾ ಇಷ್ಟೊಂದು ಬಲಿಶಾಲಿ ಅಂತ. ಆ ಬಲಿಶಾಲಿ ಆಗ ಕಾರಣ ಯಾರಂದ್ರೆ ನಮ್ಮ ವಾಜಪೇಯಿಜಿ. ಅದೇ ರೀತಿ ನಮ್ಮ ಮೋದಿಜಿ ಇವಾಗ ಬಂದಿದ್ದಾರೆ. ಅವರ ಶಿಷ್ಯ ಯಾರ ಅಂತ ಹೇಳಿದ್ರೆ ಅದು ವಾಜಪೇಯಿಗೆ ನಮ್ಮ ಮೋದಿಜಿ ಅಂತ ಹೇಳ್ಬೋದು. ಅವ್ರ ದಾರಿಯಲ್ಲಿ ಬಂದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಅವರು ಏನ್ ನಡ್ಕೊಂಡು ಬಂದಿದ್ದಾರೆ ಆ ದಾರಿಯಲ್ಲಿ ಬಂದು ಇವಾಗ ಪ್ರಧಾನಿ ಆಗಿದ್ದಾರೆ ಅಂತ ಒಂದು ಸ್ಥಾನಮಾನ ಕೊಡೋದು ಯಾವ್ದಾದ್ರು ಇದ್ರೆ ಅದು ಭಾಜಪ ಪಾರ್ಟಿಯಲ್ಲಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಏನು ಕಷ್ಟ ಕಾಲ ಬಂದಿದೆ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ಸುರಕ್ಷತೆನೇ ಇಲ್ಲ. ಅದ್ರ ಪರವಾಗಿ ನಾಳೆ ನಾವು 10:00ವರೆಗೆ ಇಲ್ಲಿ ಕಾರ್ಯಕ್ರಮ ನಡೀತೀವಿ. ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಹಿಂದೂ ಎಲ್ಲ ಸಂಘದ ಎಲ್ಲ ಕಾರ್ಯಕರ್ತರು ಬಂದು ಭಾಗವಹಿಸಿ ನಮ್ಮ ಹಿಂದೂ ಧರ್ಮವನ್ನ ಏನು ಬೇರೆ ದೇಶದಲ್ಲಿ ಎಷ್ಟು ಹೀನಾಗಿ ನೋಡ್ತಾ ಇದ್ದಾರೆ, ನಿಜವಾಗ್ಲೂ ನೋಡ್ತಾ ಇದ್ರೆ ಅದು 2 ಕಣ್ಣು ಸಾಕಾಗ್ತಲ್ಲ, ಅಷ್ಟು ನೋವಾಗ್ತಾ ಇದೆ. ಎಲ್ಲ ಬಂದು ಭಾಗವಹಿಸಿ ಸಕ್ಸಸ್ಫುಲ್ ಆಗಿ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Yeah.
हाँ